ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಕಿಚನ್ ಬ್ಲಾಗ್. ನಾನು ಹೇಮಾ. ಇವತ್ತು ನಾನು ಒಂದು ಸೂಪರ್ ಟ್ರೆಂಡಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ದಮ್ ಬಿರಿಯಾನಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಮಾಡೋಕ್ಕೆ ಏನೇನು ಬೇಕು ರೆಡಿ ಮಾಡ್ಕೋಬೋದು ಅಂತ. ಮಶ್ರೂಮ್ ತೊಗೊಂಡಿದ್ದೀನಿ, ಮತ್ತು ಮೆಂತ್ಯ ಸೊಪ್ಪು ಒಂದು ಹಿಡಿ, ಪಾಲಕ್ ಸೊಪ್ಪು ಒಂದು ಹಿಡಿ, ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿ, ಪುದೀನ ಒಂದು ಸ್ವಲ್ಪ, ಅದು ಜಾಸ್ತಿ ಹಾಕೋಂಗಿಲ್ಲ, ಸ್ವೀಟ್ನೆಸ್ ಬಂದ್ಬಿಡುತ್ತೆ. ಇದನ್ನೆಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಉರಿಬೇಕು. ಅದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಮುಂದೆ. ಮತ್ತು ನೆಕ್ಸ್ಟು 2 ಈರುಳ್ಳಿ, ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಇದನ್ನು ಅಷ್ಟೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಬಾಡಿಸ್ಕೋಬೇಕು ಚೆನ್ನಾಗಿ. ಆಮೇಲೆ ಒಗ್ಗರಣೆದು ಪಲಾವ್ ಎಲೆ, ಚಕ್ಕೆ, ಲವಂಗ, ಚಾಕಾಯಿ, ಜಾಪತ್ರೆ ಎಲ್ಲ ಇರುತ್ತೆ. ಮೊಸರು, ಇದು 1/4 ಲೀಟ್ರ್ ಮೊಸರು, ಮತ್ತು ಇದು ಸೋಯಾ ಚಂಕ್ಸು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ಹಾಕಿದ್ರೆ. ಇವಾಗ ಸೋಯಾ ಚಂಕ್ಸ್ನ ಬಿಸಿ ನೀರಲ್ಲಿ ಹಾಕಿ ಇಡೋಣ, ಅದು ಸ್ವಲ್ಪ ಮೆತ್ತಗಾಗುತ್ತೆ. ಅದು ನೆಕ್ಸ್ಟು ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಸೊಪ್ಪನ್ನೆಲ್ಲ ಹಾಕಿ ನೀಟಾಗಿ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಹುರಿಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಹುರಿದಷ್ಟು ಇದು ಸೊಪ್ಪು ಬಂದ್ಬಿಟ್ಟು ಬಿರಿಯಾನಿ, ದಮ್ ಬಿರಿಯಾನಿ ಮಾಡ್ತಾ ಇರೋದಲ್ವ ಪಾಲಕ್ದು, ಅದು ಕಲರ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಈರುಳ್ಳಿ, 1 ಈರುಳ್ಳಿ 2 ಈರುಳ್ಳಿ ತೋರಿಸಿದ್ದೆ, ಆ್ಯಕ್ಚುಲಿ 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಈರುಳ್ಳಿ ಒಗ್ಗರಣೆಗೆ ಹಾಕ್ತೀನಿ. ಬೆಳ್ಳುಳ್ಳಿ ಇದೆಲ್ಲ ನಾನು 1.5 kg ಅಕ್ಕಿ ಹಾಕ್ತೀನಿ, ಅಷ್ಟು ಮಸಾಲೆ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೋಬೇಕಿದು. ನೋಡಿ ಹಿಂಗೆ ಒಂದು ತಟ್ಟೆಗೆ ಹಾಕಿ ಆರಿಸಾದ್ಮೇಲೆ ಇದು ಸಪ್ರೇಟ್ ಪೇಸ್ಟ್ ಮಾಡಬೇಕು, ಅದು ಸಪ್ರೇಟ್ ಪೇಸ್ಟ್ ಮಾಡಬೇಕು. ಈಗ ಮಶ್ರೂಮ್ನ ಅದನ್ನು ಮಸಾಲೆ ಕೊಡಬೇಕು. ಮಶ್ರೂಮ್ಗೆ ಮತ್ತು ಇದಕ್ಕೆ ಏನೇನು ಹಾಕಬೇಕು ಅಂದರೆ ಚಿಲ್ಲಿ ಪೌಡರ್ ಹಾಕಬೇಕು, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡು ಇಡ್ವಲ್ಲ, ಅದು 2 ಸ್ಪೂನ್ ಮಸಾಲೆ ಹಾಕಬೇಕು. ಮಸಾಲೆ ಹಾಕಿದ್ಮೇಲೆ ಒಂಚೂರು ಅರಿಶಿನ ಹಾಕಬೇಕು, ಒಂಚೂರು ಅರಿಶಿನ, ಆಮೇಲೆ ಧನಿಯಾ ಪುಡಿ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್, ಮೊಸರು. ಆ್ಯಕ್ಚುಲಿ ಇದಕ್ಕೆ ಉಪ್ಪು ಹಾಕಬೇಕು, ನಾನು ಮರ್ತೋದೆ, ಲಾಸ್ಟಲ್ಲಿ ಹಾಕ್ತೀನಿ. ನೀವು ಉಪ್ಪನ್ನ ಈಗಲೇ ಆ್ಯಡ್ ಮಾಡಿಬಿಡಿ. ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇದನ್ನೊಂದು 10 ನಿಮಿಷ ಎತ್ತಿಟ್ಬಿಡಬೇಕು. ನೋಡಿ ಇವಾಗ ಮರ್ತೋಗಿದ್ದೆ ನಾನು, ಸಾಲ್ಟ್ನ ಸ್ವಲ್ಪ ಲಾಸ್ಟಲ್ಲಿ ಹಾಕಿದ್ದೀನಿ. ಅದನ್ನು ಹಾಕಿ ಕಲಸಿ ಎತ್ತಿಟ್ಬಿಟ್ಟು ಈಗ ಒಗ್ಗರಣೆಗೆ ಹಾಕೋಣ ಬನ್ನಿ, ಪಲಾವ್ ಮಾಡೋಣ. ದಮ್ ಬಿರಿಯಾನಿ ಪಾತ್ರೆ ಇಟ್ಟು ಎಣ್ಣೆ ಇಟ್ಟು ಅದಕ್ಕಿಂತ ಮುಂಚೆ ಸ್ಟವ್ ಹಚ್ಕೊಂಡು ಎಣ್ಣೆ ಕಾದ್ಮೇಲೆ ಪಲಾವ್ ಮಸಾಲೆ ಎಲ್ಲ ಹಾಕಿ ಅದಕ್ಕೆ ಎಕ್ಸ್ಟ್ರಾ ಒಂದು ಈರುಳ್ಳಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಕಂದು ಬಣ್ಣಷ್ಟು ಬಿರಿಯಾನಿ ಟೇಸ್ಟ್ ಇರುತ್ತೆ. ಮಶ್ರೂಮ್ ಬಿರಿಯಾನಿಗೆ ಇದು ಈರುಳ್ಳಿ ಕಂದು ಬಣ್ಣ ಬಂದು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಲೈಟಾಗಿ ಪಿಂಕಿಶ್ ಆಗಿದೆ. ಅದಕ್ಕೆ ಈಗ ಮಶ್ರೂಮ್ ಮಸಾಲೆ ಇಟ್ಟಿದ್ವಲ್ಲ, 10 ನಿಮಿಷ ಆಯಿತು, ಅದನ್ನು ಮಶ್ರೂಮ್ ಹಾಕ್ಕೋಬೇಕು. ಮಶ್ರೂಮ್ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀರು ಬಿಟ್ಕೊಳ್ಳುತ್ತೆ ಮಶ್ರೂಮು. ಅದಾದಮೇಲೆ ಚೆನ್ನಾಗಿ ಹುರಿಯೋಕ್ಕೆ ಬಿಟ್ಬಿಟ್ಟು ಅಕ್ಕಿನ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ 1.5 kg. ಅದನ್ನು ನಾವು ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ 10 ನಿಮಿಷ ನೆನೆಸಿಕ್ಬೇಕು. ಅದಾದಮೇಲೆ ಇದು ಮಶ್ರೂಮ್ ಬೇಯ್ತಾ ಇರುತ್ತಲ್ಲ ಎಣ್ಣೆಲಿ, ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ವಲ್ಲ ಅದು ಪೇಸ್ಟ್ ಹಾಕಬೇಕು.
ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹುರ್ಕೊಂಡು ಪೇಸ್ಟ್ ಮಾಡಿ ಚೆನ್ನಾಗಿ ಈಗ ಮಶ್ರೂಮ್ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಮುಚ್ಚಿಟ್ಟು 5 ನಿಮಿಷ ಬೇಯಿಸಿ. ಇವಾಗ ದಮ್ ಬಿರಿಯಾನಿಗೆ ಮೇಯ್ನ್ ಇಂಪಾರ್ಟೆಂಟ್ ಕಲರ್ ಅಂದರೆ ನ್ಯಾಚುರಲ್ ಕಲರ್ ಕೊಡುತ್ತೆ ಇದು. ಇವಾಗ ನಾನು ಹಾಕ್ತೀನಲ್ಲ ಪೇಸ್ಟ್, ಅದು ಏನದು ಸೊಪ್ಪು ತೋರಿಸಿದ್ನಲ್ಲ 4 ಥರ, ಅದು ಪೇಸ್ಟ್ ಇದು. ಆ್ಯಕ್ಚುಲಿ ಮೇಯ್ನ್ ಇದೆ ಕಲರ್, ನ್ಯಾಚುರಲ್ ಕಲರ್ ಸೊಪ್ಪಲ್ಲಿ ಬರುತ್ತೆ. ಯಾವುದೇ ಪೌಡರ್ ಇಲ್ಲ, ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಏನಿಲ್ಲ. ಇದು ನ್ಯಾಚುರಲ್ ಕಲರ್ ಆಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಗೆ ಸ್ವಲ್ಪ ನೋಡಿ ಉಪ್ಪು ಹಾಕಿ, ಆಲ್ರೆಡಿ ನಾವು ಮಶ್ರೂಮ್ಗೆ ಹಾಕ್ಕೊಂಡಿದ್ದು ನೋಡಿ ಉಪ್ಪು ಹಾಕಿ ಸೈಡಲ್ಲಿ ಒಂಚೂರು ಬಿಸಿನೀರು ರೆಡಿ ಮಾಡ್ಕೋಬೇಕು. ಪಲಾವ್ಗೆ ಯಾವತ್ತು ಬಿಸಿನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ತಣ್ಣೀರು ಹಾಕಿದ್ರೆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಸೊ ಸೋಯಾ ಚಂಕ್ಸ್ ಹಾಕಿ ಅದನ್ನು ಕಲಸಿ, ಅದಾದಮೇಲೆ ನಾನು 1.5 ಅಂದರೆ ನಾವು ಅಕ್ಕಿ ಎಷ್ಟು ಹಾಕ್ತೀವೋ ಅದು 2ರಷ್ಟು ನೀರು ಹಾಕಬೇಕು ಅಂತಾರೆ. ಬಟ್ ನೀರನ್ನ ಸ್ವಲ್ಪ ಕಮ್ಮಿ ಹಾಕಬೇಕು, ಯಾಕಂದರೆ ಮಶ್ರೂಮಲ್ಲೆಲ್ಲ ನೀರಿರುತ್ತಲ್ಲ. ಸೊ ಅದಕ್ಕೆ ಇದು ಮುಚ್ಚಿ ಒಂದು 5 ನಿಮಿಷ 5 ನಿಮಿಷ ಆದಮೇಲೆ ತೆಗೆದುಬಿಟ್ಟು ತಿರ್ಗಾ ಇನ್ನೊಂದು ಸತಿ ವಾವ್, ಕಲರ್ ನೋಡಿ, ಸೂಪರ್ ಕಲರ್, ನ್ಯಾಚುರಲ್ ಸೊಪ್ಪುಗಳಿಂದನೇ ಕಲರ್ ಬಂದಿರುತ್ತೆ. ಹೆಲ್ದಿಯಾಗಿ ತಿನ್ನಬೇಕು ನಾವೇ ಮನೇಲಿ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನೀರು ಹಾಕೋಣ. ಈಗ ಗ್ಲಾಸ್ ಇದೆಯಲ್ಲ, ಈ ಗ್ಲಾಸಲ್ಲಿ 2.5 ಅಕ್ಕಿ ಹಾಕಿದ್ದೀನಿ. ಬಟ್ 5 ಗ್ಲಾಸ್ ನೀರು ಹಾಕಬೇಕು. ಬಟ್ ನಾನು 4.5 ಹಾಕ್ತೀನಿ. ಯಾಕಂದರೆ ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತೆ, ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಸೊ ಸ್ವಲ್ಪ ಒಂದು ಅರ್ಧ ಕಡಿಮೆ ಹಾಕಬೇಕು. ಸ್ವಲ್ಪ ಕಡಿಮೆ ಹಾಕಿ ನೀರು ಸ್ವಲ್ಪ ಕಾದ್ಮೇಲೆ ಅಕ್ಕಿ ಸ್ವಲ್ಪ ನೆನೆ ಹಾಕಿರ್ತೀವಲ್ಲ, ಒಂದು 10 ನಿಮಿಷ ಮಾಡೋಕ್ಕಿಂತ ಮುಂಚೆ ಒಂದು 10 ನಿಮಿಷ ನೆನೆ ಹಾಕಿದ್ಮೇಲೆ ಹಾಕಬೇಕು. ಚೆನ್ನಾಗಿ ತಿರುಗಿಬಿಟ್ಟು ಮುಚ್ಚಿಬಿಡ್ಬೇಕು. ಆ್ಯಕ್ಚುಲಿ ಕೆಳಗಡೆ ತವಾ ಇಟ್ಟಿರ್ತೀನಿ. ತವಾ ಮೇಲೆ ನಾನು ಬಿರಿಯಾನಿ ಮಾಡ್ತೀನಿ ಲಾಸ್ಟ್ ಇವಾಗ ಈ ಮೂಮೆಂಟಲ್ಲಿ. ಬಟ್ ತವಾ ಇಟ್ಟಿರೋದು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ಕೆಳಗಡೆ ತವಾ ಇಟ್ಟಿದ್ದೀನಿ. ತವಾ ಇಟ್ಬಿಟ್ಟು ದಮ್ಮಿಗೆ ಇಟ್ಟಿದ್ದೀನಿ, ನೀರು ಮೇಲೆ ಇಟ್ಬಿಟ್ಟು. ನೋಡಿ ಸೂಪರಾಗಿ ರೆಡಿಯಾಗಿದೆ. ಈಗ ಮೇಲೆ ಅಡಿಲಿಂದ ಸ್ವಲ್ಪ ಕಲಿಸ್ಬೇಕು. ಅದು ಮೇಲೆ ಹಂಗೆ ಅಕ್ಕಿ ಇರುತ್ತೆ, ಅಡಿಯಿಂದ ಕಲಿಸ್ಬಿಟ್ಟು ಚೆನ್ನಾಗಿ ಲಾಸ್ಟಲ್ಲಿ ವಾವ್, ಸೂಪರಾಗಿದೆ ಬಿರಿಯಾನಿ. 1-2 ಸ್ಪೂನ್ ಮೇಲ್ಗಡೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಮುಚ್ಚಿಬಿಟ್ಟು ಇನ್ನೊಂದು 5-10 ನಿಮಿಷ ದಮ್ಮಿಗೆ ಬಿಟ್ಬಿಟ್ರೆ 5 ನಿಮಿಷ ಸೂಪರಾಗಿರೋ ಮಶ್ರೂಮ್ ದಮ್ ಬಿರಿಯಾನಿ ರೆಡಿ ಆಗಿದೆ ಫ್ರೆಂಡ್ಸ್. ನೀವು ಮಾಡ್ಕೊತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್